ಕಾಯ್ತೂಟವನ್ನ ಉಣಬಡಿಸುತ್ತಿದ್ದ ಹಳ್ಳಿ ಮನೆ ಸದ್ಯ ಸೀಸನ್ಗೆ ತಕ್ಕಂತೆ ಬದಲಾಗ್ತಿದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ವೆರೈಟಿ ಕೇಕ್ಗಳನ್ನ ತಯಾರಿಸಿ ಗ್ರಾಹಕರಿಗೆ ವಿಭಿನ್ನ ರೀತಿಯ ಸವಿಯನ್ನ ಉಣಬಡಿಸಿತು. ಕ್ರಿಸ್ಮಸ್ ಬಂತಂದ್ರೆ ಸಾಕು, ಬೇಕರಿ, ಹೋಟೆಲ್ಗಳಲ್ಲಿ ವೆರೈಟಿ ಕೇಕ್ಗಳನ್ನ ತಯಾರಿಸಲಾಗುತ್ತೆ. ಹಾಗೆ ಮಲ್ಲೇಶ್ವರಂನಲ್ಲಿರೋ ಹಳ್ಳಿ ಮನೆಯಲ್ಲೂ ಸಹ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ವಿಭಿನ್ನ ಬಗೆಯ ಕೇಕ್ಗಳನ್ನ ತಯಾರಿಸಲಾಗಿದೆ. ಇಟಾಲಿಯನ್, ಫ್ರೆಂಚ್, ಗೋಲ್ಡನ್ ಕವರ್ ಕೇಕ್ ಸೇರಿದಂತೆ 100 ಬಗೆಯ ವಿಶೇಷ ಕೇಕ್ಗಳನ್ನ ತಯಾರಿಸಿ ಮಾರಾಟ ಮಾಡಲಾಗ್ತಿದೆ. ಬೇಕರಿ ವರ್ಲ್ಡ್ ಅಲ್ಲಿ ಸತಿ ಕೇಕ್ ಫೆಸ್ಟಿವಲ್ ಅಂತ ಒಂದು ಮಾಡ್ತಾ ಇದೀವಿ. ಕ್ರಿಸ್ಮಸ್ ನ್ಯೂ ಇಯರ್ಗೆ ಕೇಕ್ ಇಂದ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು ಒಂದು ವಿಶೇಷ. ಸೊ ಇದರಲ್ಲಿ ಒಂದು ಕೇಕ್ ಫೆಸ್ಟಿವಲ್ ಮಾಡ್ತಾ ಇದೀವಿ. ಓವರ್ 100 ವೆರೈಟೀಸ್ ಆಫ್ ಕೇಕ್ ಮಾಡ್ತಾ ಇದೀವಿ. ಡ್ರೈ ಕೇಕ್ಸ್ ಮಾಡ್ತಾ ಇದೀವಿ, ಪ್ಲಮ್ ಕೇಕು, ಜಿಂಜರ್ ಕೇಕು, ಆರೆಂಜ್ ಕೇಕು, ಅದರ ಡಿಫ್ರೆಂಟ್ ವೆರೈಟೀಸು ಒಂದೇ ಸ್ಟೋರಲ್ಲಿ ಸಿಗೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಕಸ್ಟಮರ್ಸ್ ಎಲ್ಲ ಬಂದುಬಿಟ್ಟು ಬುಕ್ ಮಾಡ್ತಾ ಇದ್ದಾರೆ. ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ ಎಲ್ಲ ತೊಗೊಳ್ತಾರೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ರೇಟ್ ವೆರಿ ರೀಸನಬಲ್. ಇವೆಲ್ಲ ಕೇಕ್ಸು ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗ್ತಾ ಇತ್ತು. ಕೆಜಿಗೆ 1500, 2000 ಆ ಥರ ಆಯಿತು. ಇಲ್ಲಿ ಅರೌಂಡ್ 500 to 600 per kg ಸಿಗ್ತಾ ಇದೆ ನಿಮಗೆ ಕೆಜಿಗೆ. ಜನರು ಸಹ ಅಂಗಡಿಗೆ ಮುಗಿಬಿದ್ದು ವೆರೈಟಿ ಕೇಕ್ಗಳನ್ನ ಕೊಂಡು ಸವಿಯುತ್ತಿದ್ದಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈಗಿನಿಂದಲೇ ತಮಗೆ ಬೇಕಾದ ಕೇಕ್ಗಳಿಗೆ ಆರ್ಡರ್ ಮಾಡ್ತಿದ್ದಾರೆ. ಇದು ಕೇಕ್ ಅಂಗಡಿ ಮಾಡೋದಕ್ಕೆ, ಬೇಕರಿ ಮಾಡೋದಕ್ಕೆ ಖುಷಿ ಆಯಿತು. ಅದಕ್ಕೆ ಎಲ್ಲ ಟೇಸ್ಟ್ ಮಾಡೋಣ, ಕ್ರಿಸ್ಮಸ್ ಅಲ್ವಾ, ಮಲ್ಲೇಶ್ವರಮಲ್ಲಿ ಈ ಥರ ಒಂದು ಶಾಪ್ ಆಗಿದ್ದು ನಮಗೆಲ್ಲ ಖುಷಿ ಆಯಿತು. ಎಲ್ಲ ನೋಡಿದ್ವಿ, ಆದರೂ ಇಲ್ಲಿ ಡಿಫ್ರೆಂಟ್ ಆಗಿದೆ. ತೊಗೊಂಡೋಗಿ ಎಲ್ಲ ಮಕ್ಕಳ ಜೊತೆ ಎಂಜಾಯ್ ಮಾಡೋಣ ಅಂತ. ರೇಟು ಬೇರೆ ಕಡೆಗೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಇದೆ. 30%ವರೆಗೂ ರೇಟ್ ಕಮ್ಮಿ ಇದೆ. ತುಂಬ ವೆರೈಟೀಸ್ ಮಾಡಿದ್ದಾರೆ ಇಲ್ಲಿ ಇವತ್ತು. ಈ ಸಲ ಲಾಸ್ಟ್ ಟೈಮ್ಗಿಂತ ನೋಡಿದ್ರೆ ಈ ಸಲ ಪರವಾಗಿಲ್ಲ. ನಮ್ಮ ಮಲ್ಲೇಶ್ವರಂ ಇದೇ ಫಸ್ಟ್ ಟೈಮ್ ಈ ಥರ ಮಾಡಿರೋದು ಇವರು, ಹಳ್ಳಿ ಮನೆಯವರು ಮಾಡಿರೋದು. ಅದರಿಂದ ನಮಗೂ ಭಾಳ ಖುಷಿಯಾಗಿದೆ. ಹಬ್ಬದ ದಿನದಂದು ರಸದೌತಣ ಉಣಬಡಿಸಿ ಹೆಸರುವಾಸಿಯಾಗಿದ್ದ ಹಳ್ಳಿ ಮನೆ ಈಗ ವೆರೈಟಿ ಕೇಕ್ ತಯಾರಿಕೆಯಲ್ಲೂ ಫೇಮಸ್ ಆಗಿದೆ. ಚಂದ್ರಶೇಖರ್, ನ್ಯೂಸ್ 24, ಬೆಂಗಳೂರು. ಗರುಡ ಮಾಲ್ನಲ್ಲಿ ಕ್ರಿಸ್ಮಸ್ ಅಂಗವಾಗಿ ನಡೆದ ಕಾರ್ಯಕ್ರಮ